ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 4ನೇ ಪಂದ್ಯ ಪಂಜಾಬ್ ಮತ್ತು ಪುಣೆ ತಂಡದ ನಡುವೆ ನಡೆಯುತ್ತಿರುವಂತದ್ದು. ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾಗಿರುವಂತಹ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ಸ್ಟೀವ್ ಸ್ಮಿತ್ ಅವರು ಹಣಾಹಣಿಯನ್ನ ನಡೆಸ್ತಾರೆ. ಕಳೆದ ಪಂದ್ಯದಲ್ಲಿ ರೋಚಕ ಜಯವನ್ನ ಸಾಧಿಸಿದಂತ ಸ್ಟೀವ್ ಸ್ಮಿತ್ ಪಡೆ ಈ ಒಂದು ಪಂದ್ಯದಲ್ಲೂ ಕೂಡ ಜಯಗಳಿಸುವಂತ ಸಾಧ್ಯತೆ ಇದೆ ಮತ್ತು ಆಟ್ ಫೇವರೇಟ್ ಕೂಡ ಅವರೇ ಆಗಿದ್ದಾರೆ. ಇನ್ನು ಪುಣೆ ತಂಡದಲ್ಲಿ ಘಟಾನುಘಟಿಗಳಾದಂತ ಅಜಿಂಕ್ಯ ರಹಾನೆ, ಮಯಾಂಕ್ ಅಗರ್ವಾಲ್, ಬೆನ್ ಸ್ಟೋಕ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅಂತ ಸ್ಫೋಟಕ ಬ್ಯಾಟ್ಸ್ಮನ್ ಗಳಿದ್ರೆ ಬೌಲಿಂಗ್ ನಲ್ಲೂ ಮಿಂಚುವಂತ ಆಟಗಾರರು ಕೂಡ ಇದ್ದಾರೆ. ಇನ್ನು ಪಂಜಾಬ್ ತಂಡವನ್ನ ನಾವು ನೋಡೋದಾದ್ರೆ ಹೊರದೇಶದ ಆಟಗಾರರಾದ ಗ್ಲೇನ್ ಮ್ಯಾಕ್ಸ್ವೆಲ್, ಶಾನ್ ಮಾರ್ಷ್ ಅವರು, ಇಯಾನ್ ಮಾರ್ಗನ್ ಮತ್ತು ಡೇವಿಡ್ ಮಿಲ್ಲರ್ ಅವರು ಆಡುವಂತ ಸಾಧ್ಯತೆ ಇದ್ದು, ಕರ್ನಾಟಕದವರಾದ KC ಕರಿಯಪ್ಪ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಪಂಜಾಬ್ ತಂಡಕ್ಕೆ ಹೊರದೇಶದ ಆಟಗಾರರ ಒಂದು ಬಲ ಹೆಚ್ಚಿದೆ ಅಂತಾನೆ ಹೇಳ್ಬಹುದು. ಕಾದು ನೋಡ್ಬೇಕಾಗಿದೆ ಈ ಒಂದು ಪಂದ್ಯ ಯಾವ ರೀತಿ ರೋಚಕತೆಯನ್ನ ಉಡಿಸುತ್ತೆ ಮತ್ತು ಪುಣೆ ತಂಡ ತನ್ನ ಜಯವನ್ನ ಮುಂದುವರಿಸುತ್ತಾ ಈ ಒಂದು ಪಂಜಾಬ್ ತಂಡದ ಮೇಲೆ ಅಂತ ಕುತೂಹಲ ಇದ್ದೇ ಇದೆ. ನಿಮ್ ಪ್ರಕಾರ ಯಾರು ಈ ಒಂದು ಪಂದ್ಯದಲ್ಲಿ ಜಯವನ್ನ ಗಳಿಸ್ತಾರೆ? ಪಂಜಾಬ್ ಗೆಲ್ಲುತ್ತಾ ಅಥವಾ ಪುಣೆ ಗೆಲ್ಲುತ್ತಾ? ನನ್ನ ಪ್ರಕಾರ ಅಂತೂ ಪುಣೆ ಗೆಲ್ಲುವಂತ ಚಾನ್ಸಸ್ ತುಂಬಾ ಹೆಚ್ಚಿದೆ ಅನ್ಕೋತೀನಿ. ಏನಕ್ಕೆ ಅಂದ್ರೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಇದಾರಲ್ಲ, ಆ ಒಂದು ಕಾರಣ ಪುಣೆ ಜಯಗಳಿಸುವಂತ ಸಾಧ್ಯತೆ ಹೆಚ್ಚು. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಅಂತ ಕೇಳಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.